ಅಮೆರಿಕ ಮತ್ತು ಇರಾನ್ ನಡುವೆ ಏಪ್ರಿಲ್ 7ರಂದು ಏರ್ಪಟ್ಟಿದ್ದ 15 ದಿನಗಳ ತಾತ್ಕಾಲಿಕ ಕದನ ವಿರಾಮ ಕೇವಲ 24 ಗಂಟೆಗಳಲ್ಲಿ ಕುಸಿದು ಬಿದ್ದಿದ್ದು, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡಗಳು ಕವಿದಿವೆ. ಈ ಕದನ ವಿರಾಮ ಶಾಂತಿಗೆ ಮರಳುವ ಹಾದಿಯಾಗಿತ್ತಾ ಅಥವಾ ಇದು ಕೇವಲ ಒಂದು ರಾಜತಾಂತ್ರಿಕ ನಾಟಕವಾಗಿತ್ತಾ ಅನ್ನೋ ಬಲವಾದ ಪ್ರಶ್ನೆಗಳು ಈಗ ಜಾಗತಿಕ ಮಟ್ಟದಲ್ಲಿ ಎದ್ದಿವೆ. ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಇಸ್ರೇಲ್ ಲೆಬನಾನ್ ಮೇಲೆ ನಡೆಸಿದ ಭೀಕರ ವೈಮಾನಿಕ ದಾಳಿಗಳು ಮತ್ತು ಅದಕ್ಕೆ ಪ್ರತಿಯಾಗಿ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಮುಚ್ಚಿರೋದು ಇಡೀ ಒಪ್ಪಂದದ ಅಸ್ತಿತ್ವವನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಈ ಕದನ ವಿರಾಮದ ನಿಯಮಗಳ ಬಗ್ಗೆ ನೀಡುತ್ತಿರುವ ಹೇಳಿಕೆಗಳು ಗೊಂದಲದ ಗೂಡಾಗಿದ್ದು, ಪಾಕಿಸ್ತಾನದ ಮಧ್ಯಸ್ಥಿಕೆಯ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಿವೆ. ಒಂದು ದೇಶದ ಮೇಲೆ ಯುದ್ಧ ನಿಲ್ಲಿಸಿ ಮತ್ತೊಂದು ದೇಶದ ಮೇಲೆ ದಾಳಿ ಮುಂದುವರಿಸೋದು ಶಾಂತಿ ಸ್ಥಾಪನೆಯ ಲಕ್ಷಣವಾ ಅನ್ನೋದು ಈಗಿನ ಪ್ರಮುಖ ಪ್ರಶ್ನೆಯಾಗಿದೆ. ಈ ಬಿಕ್ಕಟ್ಟಿನ ಆರಂಭ ಇಸ್ರೇಲ್ ನಡೆಸಿದ ಅನಿರೀಕ್ಷಿತ ಮತ್ತು ಅತಿ ವೇಗದ ದಾಳಿಯಿಂದ ಉಂಟಾಯಿತು. ಏಪ್ರಿಲ್ 8ರಂದು ಇಸ್ರೇಲ್ ಕೇವಲ 10 ನಿಮಿಷಗಳ ಅಂತರದಲ್ಲಿ ಲೆಬನಾನ್ ಮೇಲೆ ಸುಮಾರು 100ಕ್ಕೂ ಹೆಚ್ಚು ವೈಮಾನಿಕ ದಾಳಿಗಳನ್ನು ನಡೆಸುವ ಮೂಲಕ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. ಈ ದಾಳಿಗಳಲ್ಲಿ ಕನಿಷ್ಠ 110 ನಾಗರಿಕರು ಮೃತಪಟ್ಟಿದ್ದು, 800ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ವರದಿಗಳಾಗಿವೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಹು ಈ ಬಗ್ಗೆ ಸ್ಪಷ್ಟನೆ ನೀಡ್ತಾ, ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮ ಲೆಬನಾನ್ ಅಥವಾ ಹಿಜ್ಬುಲ್ಲಾ ಸಂಘಟನೆಗೆ ಅನ್ವಯಿಸೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಹಿಜ್ಬುಲ್ಲಾ ಇರಾನ್ ಪರವಾಗಿ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತಿರೋದ್ರಿಂದ ಅವರನ್ನ ಮಟ್ಟ ಹಾಕೋದು ತಮ್ಮ ಮೂಲ ಗುರಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಈ ದಾಳಿ ಕದನ ವಿರಾಮದ ಉಲ್ಲಂಘನೆ ಅಂತ ಇರಾನ್ ಕಿಡಿಕಾರಿದ್ದು, ತನ್ನ ರಕ್ಷಣೆಗಾಗಿ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧವಿರೋದಾಗಿ ಎಚ್ಚರಿಕೆ ನೀಡಿದೆ. ಇಸ್ರೇಲ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ತಕ್ಷಣವೇ ಜಾಗತಿಕ ತೈಲ ವ್ಯಾಪಾರದ ಜೀವನಾಡಿಯಾದ ಹಾರ್ಮುಜ್ ಜಲಸಂಧಿಯನ್ನ ಮರು ಬಳಕೆಗೆ ನಿರ್ಬಂಧಿಸಿ ಮುಚ್ಚಿದೆ. ಕದನ ವಿರಾಮದ ಪ್ರಮುಖ ಷರತ್ತೇ ಹಾರ್ಮುಜ್ ಜಲಸಂಧಿಯನ್ನ ತೆರೆಯೋದು ಮತ್ತು ತೈಲ ಸಾಗಣೆಗೆ ಮುಕ್ತ ಅವಕಾಶ ನೀಡುವುದಾಗಿತ್ತು. ಆದರೆ ಇಸ್ರೇಲ್ ನಡೆಸಿದ ದಾಳಿಯಿಂದ ಕೆರಳಿದ ಇರಾನ್ ಅರೋರಾ ಎಂಬ ತೈಲ ಟ್ಯಾಂಕರ್ ಅನ್ನ ಜಲಸಂಧಿಯಿಂದ ಹಿಂದಕ್ಕೆ ಕಳಿಸುವ ಮೂಲಕ ತನ್ನ ಪ್ರತಿರೋಧವನ್ನು ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳಿಂದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಇರಾನ್ ನೈಜ ಒಪ್ಪಂದಕ್ಕೆ ಬದ್ಧವಾಗಿಲ್ಲದೆ ಇದ್ರೆ ಹಿಂದೆಂದೂ ಕಾಣದ ಭೀಕರ ಸೈನಿಕ ಕ್ರಮವನ್ನು ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ. ಅಮೆರಿಕದ ಯುದ್ಧ ನೌಕೆಗಳು ಮತ್ತು ವಿಮಾನಗಳು ಇರಾನ್ ಸುತ್ತಮುತ್ತಲೇ ನಿಯೋಜನೆಗೊಂಡಿದ್ದು, ಯಾವುದೇ ಕ್ಷಣದಲ್ಲಿ ದಾಳಿ ನಡೆಸೋಕೆ ಸಜ್ಜಾಗಿವೆ. ಇಡೀ ಕದನ ವಿರಾಮ ಪ್ರಕ್ರಿಯೆಯಲ್ಲಿನ ಗೊಂದಲಗಳಿಗೆ ಮಧ್ಯಸ್ಥಿಕೆ ವಹಿಸಿದ ಪಾಕಿಸ್ತಾನವೇ ಕಾರಣ ಇರಬಹುದು ಅನ್ನೋ ಅನುಮಾನಗಳು ಈಗ ದಟ್ಟವಾಗಿವೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಹೇಳುವಂತೆ, ಈ ಒಪ್ಪಂದದ ಬಗ್ಗೆ 3 ವಿಭಿನ್ನ ಆವೃತ್ತಿಯ ಪ್ರಸ್ತಾವನೆಗಳು ಚಲಾವಣೆಯಲ್ಲಿದ್ದವು. ಇರಾನ್ ಈ ಕದನ ವಿರಾಮ ಲೆಬನಾನ್ ಅನ್ನು ಒಳಗೊಂಡಿದೆ ಅಂತ ನಂಬಿತ್ತು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಇದು ಕೇವಲ ಇರಾನ್ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳ ನಡುವಿನ ಒಪ್ಪಂದ ಅಂತ ಭಾವಿಸಿದ್ವು. ಈ ಮಾಹಿತಿ ವಿನಿಮಯದ ನಡುವೆ ಪಾಕಿಸ್ತಾನ ಎರಡೂ ಕಡೆಗಳಿಗೆ ಬೇರೆ ಬೇರೆ ರೀತಿಯ ಮಾಹಿತಿಯನ್ನ ನೀಡಿರಬಹುದಾ ಅನ್ನೋ ಸಂಶಯ ಈಗ ವ್ಯಕ್ತವಾಗಿದೆ. ಇದೇ ವೇಳೆ ಇರಾನ್ನ 10 ಅಂಶಗಳ ಪ್ರಸ್ತಾವನೆಯ ಬಗ್ಗೆ ಸಿಎನ್ಎನ್ ಮತ್ತು ನ್ಯೂಯಾರ್ಕ್ ಟೈಮ್ಸ್ ನೀಡಿದ ವರದಿಗಳನ್ನ ಟ್ರಂಪ್ ನಕಲಿ ಸುದ್ದಿಗಳು ಅಂತ ಕರೆದಿದ್ದಾರೆ. ಈ ರಾಜತಾಂತ್ರಿಕ ಗೊಂದಲವೇ ಈ ಯುದ್ಧದ ಕಿಡಿಯನ್ನ ಈಗ ಮತ್ತಷ್ಟು ಹೆಚ್ಚಿಸಿದೆ. ಲೆಬನಾನ್ ಮೇಲಿನ ದಾಳಿಗೆ ಪ್ರತಿಯಾಗಿ ಹಿಜ್ಬುಲ್ಲಾ ಕೂಡ ತನ್ನ ಮೊದಲ ಸೇಡಿನ ದಾಳಿಯನ್ನ ಆರಂಭಿಸಿದೆ. ಉತ್ತರ ಇಸ್ರೇಲ್ನ ಮನಾರಾ ವಸಾಹತಿನ ಮೇಲೆ ಹಿಜ್ಬುಲ್ಲಾ ರಾಕೆಟ್ ದಾಳಿಗಳನ್ನು ನಡೆಸಿದ್ದು, ಇದರಿಂದ ಇಸ್ರೇಲ್ನಲ್ಲಿ ಭೀತಿ ಮತ್ತು ಗದ್ದಲ ಉಂಟಾಗಿದೆ. ಇಸ್ರೇಲ್ನ ವೈಮಾನಿಕ ರಕ್ಷಣಾ ವ್ಯವಸ್ಥೆ ಕೇವಲ ರಾಕೆಟ್ಗಳನ್ನು ಹೊಡೆದುರುಳಿಸಿದ್ರೂ ಗಡಿಯುದ್ದಕ್ಕೂ ಉದ್ವಿಗ್ನತೆ ತಾರಕಕ್ಕೇರಿದೆ. ಇರಾನ್ನ ಪ್ರಮುಖ ನಗರಗಳಾದ ಟೆಹರಾನ್, ಬುಷೇಹರ್ ಮತ್ತು ಕರಾಚ್ಗಳಲ್ಲಿ ನಿಗೂಢ ಸ್ಫೋಟಗಳು ಮತ್ತು ವಿಮಾನ ವಿರೋಧಿ ಫಿರಂಗಿಗಳ ಸದ್ದು ಕೇಳಿ ಬರ್ತಾ ಇದ್ದು, ಕದನ ವಿರಾಮದ ನಡುವೆನೇ ಇಸ್ರೇಲ್ ಅಥವಾ ಅಮೆರಿಕ ರಹಸ್ಯ ದಾಳಿಗಳನ್ನು ನಡೆಸುತ್ತಿದೆಯಾ ಅನ್ನೋ ಶಂಕೆ ಮೂಡಿದೆ. ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಅಲಿ ಖಾಮಿನೈ ಅವರ ಆಪ್ತ ಸಹಾಯಕರು ಈಗಾಗಲೇ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದ್ದು, ಶಾಂತಿ ಒಪ್ಪಂದದ ಹೆಸರಿನಲ್ಲಿ ಇಸ್ರೇಲ್ ನಡೆಸುತ್ತಿರುವ ದೌರ್ಜನ್ಯವನ್ನ ತಡೆಯದೇ ಇದ್ರೆ ಇಡೀ ಪ್ರದೇಶ ಸ್ಮಶಾನವಾಗಲಿದೆ ಅಂತ ಹೇಳಿದ್ದಾರೆ. ಈ ಬೆಳವಣಿಗೆಗಳು ಮಧ್ಯಪ್ರಾಚ್ಯದ ಶಾಂತಿ ಕೇವಲ ಕಾಗದದ ಮೇಲೆ ಮಾತ್ರ ಉಳಿದಿದೆ ಅನ್ನೋದನ್ನ ಸಾಬೀತುಪಡಿಸಿವೆ. ಕದನ ವಿರಾಮದ ಹೆಸರಲ್ಲಿ ಸಮಯ ಪಡೆಯೋದು ಅಥವಾ ಶತ್ರುಗಳನ್ನ ದಿಕ್ಕು ತಪ್ಪಿಸೋದು ಎರಡೂ ಕಡೆಯವರ ತಂತ್ರಗಾರಿಕೆಯಾಗಿ ಕಾಣ್ತಿದೆ. ಇಸ್ರೇಲ್ ತನ್ನ ಗುರಿಗಳನ್ನ ಸಾಧಿಸೋವರೆಗೆ ಯುದ್ಧ ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ರೆ, ಇರಾನ್ ತನ್ನ ಆರ್ಥಿಕ ಮತ್ತು ಸೈನಿಕ ಹಿತಾಸಕ್ತಿಗಳಿಗಾಗಿ ಹಾರ್ಮುಜ್ ಜಲಸಂಧಿಯನ್ನ ಅಸ್ತ್ರವಾಗಿ ಬಳಸ್ತಿದೆ. ಅಮೆರಿಕ ಆಡಳಿತ ಗೊಂದಲದ ಹೇಳಿಕೆಗಳನ್ನ ನೀಡ್ತಾ ಯುದ್ಧಕ್ಕೆ ತುಪ್ಪ ಸುರಿತಾ ಇದೆ. ರಾಜತಾಂತ್ರಿಕ ಮಾತುಕತೆಗಳಿಗಿಂತ ಶಸ್ತ್ರಾಸ್ತ್ರಗಳ ಭಾಷೆಯೇ ಇಲ್ಲಿ ಪ್ರಬಲವಾಗ್ತಿದೆ. ಕದನ ವಿರಾಮದ ಈ ವಿಫಲ ಪ್ರಯತ್ನ ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಮಟ್ಟದ ಸಾವು ನೋವುಗಳಿಗೆ ನಾಂದಿ ಹಾಡುವ ಲಕ್ಷಣಗಳು ಕಾಣಿಸ್ತಿದೆ. ಒಂದು ಶಾಂತಿ ಒಪ್ಪಂದ ಕೇವಲ ಬಲಶಾಲಿ ರಾಷ್ಟ್ರಗಳ ಹಿತಾಸಕ್ತಿಗಾಗಿ ಇರಬಾರದು. ಲೆಬನಾನ್ನಲ್ಲಿ 100 ನಾಗರಿಕರ ಸಾವು ಮತ್ತು ಇರಾನ್ನ ಆರ್ಥಿಕ ದಿಗ್ಬಂಧನ ಈ ಬಿಕ್ಕಟ್ಟನ್ನು ಮತ್ತಷ್ಟು ಸಂಕೀರ್ಣಗೊಳಿಸಿದೆ. ಕದನ ವಿರಾಮದ ನಿಯಮಗಳಲ್ಲಿನ ಅಸ್ಪಷ್ಟತೆ ಮತ್ತು ಮಧ್ಯಸ್ಥಿಕೆಗಾರರ ವೈಫಲ್ಯ ಜಗತ್ತನ್ನ ಮತ್ತೊಂದು ಮಹಾಯುದ್ಧದ ಅಂಚಿಗೆ ತಂದು ನಿಲ್ಲಿಸಿದೆ.
ಕೇವಲ ಬೆದರಿಕೆಗಳಿಂದ ಅಥವಾ ನಕಲಿ ಒಪ್ಪಂದಗಳಿಂದ ಶಾಂತಿ ಸ್ಥಾಪಿಸಲು ಸಾಧ್ಯವಿಲ್ಲ ಅನ್ನೋದು ಈ ಘಟನೆಯಿಂದ ಸ್ಪಷ್ಟವಾಗಿದೆ. ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ಪರಸ್ಪರ ಹಿತಾಸಕ್ತಿಗಳನ್ನು ಗೌರವಿಸದೇ ಇದ್ರೆ ಮತ್ತು ಹಿಂಸೆಯನ್ನು ಪೂರ್ಣವಾಗಿ ತ್ಯಜಿಸದೇ ಇದ್ರೆ ಈ ರಕ್ತಪಾತ ನಿಲ್ಲೋದಿಲ್ಲ. ಜಾಗತಿಕ ಸಮುದಾಯ ಈಗಲಾದರೂ ಎಚ್ಚೆತ್ತುಕೊಂಡು ಈ ರಾಜತಾಂತ್ರಿಕ ವಿಫಲತೆಯನ್ನು ಸರಿಪಡಿಸದೇ ಇದ್ರೆ ಮಧ್ಯಪ್ರಾಚ್ಯದ ಜ್ವಾಲೆ ಇಡೀ ಜಗತ್ತನ್ನೇ ಆವರಿಸೋದ್ರಲ್ಲಿ ಸಂದೇಹವಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.